ಹಿಂದ್ಗಡೆಯಿಂದ ಡೈರೆಕ್ಟರ್ ಓಡಿ ಓಡಿ ಅಂತ ನಾನು ಓಡಿ 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 ಒಂದು ಕಡೆ ಸ್ಟಾಪ್ ಅಂದ್ರೆ ನಿಲ್ಲಿಸ್ತೀನಿ. ಲಿಟ್ರಲಿ ಲೈಟ್ನ ಬೆಂಡ್ ಮಾಡಿ ನೋಡಿದ್ರೆ ಇದನ್ನ ಹೆಂಗ್ ನೋಡ್ತಾರೆ ಜನ? ಇದು ಏನಕ್ಕೆ ನೋಡಬೇಕು? ಇದನ್ನು ಮೋಸ್ಟ್ಲಿ ಮೊಬೈಲಲ್ಲಿ ನೋಡ್ಬಿಡ್ತಾರ? ಇದಕ್ಕೆ ಡಿಜಿಟಲ್ ಆಗಲ್ಲ, ಇದಕ್ಕೆ ಸ್ಯಾಟಲೈಟ್ ಹೋಗುತ್ತಾ? ನಾವು ತೆಗೆದಿರೋದೇ ಇದರಲ್ಲಿ ಕೆನಾನ್ HD ಕ್ಯಾಮ್ರಾ. 100 ಪೋಸ್ಟರ್ ಹಾಕೋದಕ್ಕೆ ದುಡ್ಡಿರಲ್ಲ. ನಾಟ್ ಇವನ್ 100 ಪೋಸ್ಟರ್ಸ್. ಬಜೆಟ್ ಇಲ್ಲ. 10 ಜನ ಬರಲಿಲ್ಲ. ಒಂಥರ ಟೆನ್ಷನ್ ಶುರುವಾಯಿತು. ಅನ್ಕೊಂಡಂಗೆ ಆಗೋಯ್ತಲ್ಲಪ್ಪ, ಯಾರೂ ಇಲ್ಲವಲ್ಲ 10 ಜನ. ಸಿನಿಮಾ ಚೆನ್ನಾಗಿದ್ರೆ, ಸಿನಿಮಾ ವಿಶೇಷವಾಗಿದ್ರೆ, ಸಿನಿಮಾದಲ್ಲಿರೋ ಕಂಟೆಂಟು ನಾವು ಇದನ್ನು ವೈರಲ್ ಮಾಡ್ಬೋದು ಅಂತ ಹೊರಗಡೆ ಬಂದಂತ ಏನಾದರೂ ಇದು ಮಾಡೋ ಅಂಥ ಕಂಟೆಂಟ್ ಇದ್ರೆ ಡೆಫಿನೆಟ್ ಆಗಿ ಸಿನಿಮಾ ಸಕ್ಸಸ್ ಆಗುತ್ತೆ. ನೋಡಿ, ಗೊತ್ತಿಲ್ಲದೆ ಮಾಡ್ತಕ್ಕಂಥ ಕೆಲವು ಕೆಲಸಗಳು ನಾವು ಜೆನ್ಯೂನ್ ಆಗಿ ಪ್ರಯತ್ನ ಮಾಡಿದ್ರೆ ಯಾವುದೇ ರೀತಿಯ ಅಡ್ಡಿ ಆಟಂಕಗಳಿರಲ್ಲ ಅನ್ನೋದಕ್ಕೆ. ಆದರೆ ಒಂದು ಸೇಯಿಂಗ್ ಅಲ್ಲ, ಅಥವಾ ಒಂದು ವರ್ಡೇ ಇದೆಯಲ್ಲ, ಸೆಂಟೆನ್ಸ್, ನಾವು ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಇಡೀ ಪ್ರಪಂಚನೇ ನಮಗೆ ಸಪೋರ್ಟ್ ಮಾಡುತ್ತೆ. ಜಸ್ಟ್ ಇಷ್ಟೇ. 6-5 ಮಾಡ್ಬೇಕಾದ್ರೆ ಮುಹೂರ್ತ ಮಾಡಿಸ್ತಾರೆ ಡೈರೆಕ್ಟರು. ಎಲ್ಲ ಗ್ಯಾಂಗ್ಗೆ ಹೋಗ್ತೀವಿ, ಒಂದು 5D ಕ್ಯಾಮ್ರಾ ಇಟ್ಕೊಂಡು. ಡೈರೆಕ್ಟರ್ ಹೇಳ್ತಾರೆ ನನಗೆ, ವಿಜಯ್ ಸರ್, ಇಲ್ಲಿರೋರ ಪೈಕಿ ಹಿರಿಯರು ನೀವು ಗ್ಯಾಂಗಲ್ಲಿ, ಪೂಜೆ ಮಾಡಿಬಿಡಿ ಅಂತಾರೆ. ಎಲ್ಲ ಏನು ಹಿರಿಯ ಅಂದ್ಬಿಟ್ಟು ಪೂಜೆ ಮಾಡಿಸ್ತವ್ರಲ್ಲಪ್ಪ ನನ್ನ ಕೈಯಲ್ಲಿ ಅಂದ್ಬಿಟ್ಟು ಆಯ್ತು. ಅಲ್ಲೊಂದು ಚಿಕ್ಕ ನಾಗರಕಟ್ಟೆ ಇರುತ್ತೆ, ಅರಳಿ ಮರದ ಕೆಳಗಡೆ ಒಂದು ನಾಗರಕಟ್ಟೆ, ಒಂದು ತೆಂಗಿನಕಾಯಿ ಕರ್ಪೂರ ಕೊಟ್ಟರು. ಆಯಿತು, ಹೊಡೆದ್ಬಿಟ್ಟು ನಾವು ಹೇಳ್ತೀವಿ, ಸರ್ ನಮ್ಮ ಸಿನಿಮಾ ಎಷ್ಟು ಗಂಟೆಗೆ ಪೂಜೆ ಆಗಿದೆ, ಯಾವತ್ತು ಪೂಜೆ ಆಗಿದೆ ಒಂದು ನೋಟ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಬೇಕು ನಾವು. ಈ ಥರ ತಮಾಷೆಗೆ ಮಾತಾಡ್ತಾನೆ ಇರ್ತಾರೆ. ಆ ಸಿನಿಮಾದಲ್ಲಿ ಹೇಗಿರುತ್ತೋ ಮಾತುಗಳು ಅಲ್ಲಿ ಸ್ಪಾಟಲ್ಲೂ ಹಾಗೆ ಜನರಲ್ಲಾಗಿ ಮಾತಾಡ್ತಾ ಇರ್ತಾರೆ ಎಲ್ಲರೂ, ಎಲ್ಲ ಪಂಚ್ಗಳು. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಆ ಗಳಿಗೆ ಮತ್ತು ಆ ಸಮಯನ ಏನು ಅಂತ ತೆಗೆದು ನೋಡಿದ್ರೆ ಆ್ಯಕ್ಚುಲಿ ಪಿತೃಪಕ್ಷಗಳಂತೆ. ಪಿತೃಪಕ್ಷಗಳಲ್ಲಿ ಸಿನಿಮಾನ ಅಲ್ಲ, ಯಾವುದೇ ನಮಗೆ ಶುಭವಾಗತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡೋ ಯಾವ ಕಾರ್ಯಗಳನ್ನು ಪಿತೃಪಕ್ಷಗಳಲ್ಲಿ ಮಾಡಲ್ವಂತೆ. ಒಂದು ಬಾಡಿಗೆ ಮನೆ ಹುಡುಕ್ಬೇಕಾದ್ರು, ಸ್ವಂತ ಮನೆ ಹೋಗಲಿ, ಅಥವಾ ಒಂದು ಚಿಕ್ಕ ಕೆಲಸ ಮಾಡಬೇಕಾದ್ರೂ ನಾವು ಮಾಡಲ್ಲ. ಅಂಥದ್ದು ಒಂದು ರಾಹುಕಾಲದಲ್ಲಿ ಪಿತೃಪಕ್ಷದಲ್ಲಿ ನಾನು ಪೂಜೆ ಮಾಡಿದ್ದೀನಿ. ನಮಗೂ ಗೊತ್ತಿಲ್ಲ, ಮಾಡಿದ್ವಿ. ಯಾವುದೇ ರೀತಿಯ ಆಟಂಕಗಳಿಲ್ಲ, ಅದ್ಭುತವಾಗಿ ನಡ್ಕೊಂಡು ಹೋಗ್ತಾ ಇದೆ ಸಿನಿಮಾ. ಎಲ್ಲೆಲ್ಲಿ ಮಾಡಿದ್ದೀವಿ ಅಂದರೆ, ತಡಿಯಾಂಡಿ ಮೋಲ್ ಅಂತ ಒಂದು ಕಾಡು, ವಿಪರೀತವಾದ ದಟ್ಟವಾದ ಕಾಡದು, ಭಯ ಆಗುತ್ತೆ. ನಾವು ತೊಗೊಂಡು ಹೋಗಿರೋದು ಸಿಂಗಲ್ ಲೈಟ್ಸು, ಒಂದೊಂದು ಕ್ಯಾಪ್ಗೆ ಒಂದೊಂದು ಲೈಟ್ ಅಷ್ಟೇ. ಅಂದರೆ ಸಿನಿಮಾದಲ್ಲಿ ಅಷ್ಟೇ ಲೈಟಲ್ಲೇ ವಿಜುವಲ್ಸ್ ಎಕ್ಸ್ಪೋಸ್ ಆಗಬೇಕು. ಈ ಥರದ ಒಂದು ಥ್ರಿಲ್ಲಿಂಗ್ ಇನ್ಸಿಡೆಂಟ್ಸು. ಒಂದ್ಸಲಿ ಅಂತೂ, ಸರ್ ನೀವು ಮುಂದೆ ಓಡೋಗ್ತಾ ಇರ್ತೀರಾ, ಹಿಂದೆ ಕ್ಯಾಮ್ರಾ ಎತ್ಕೊಂಡು ನಾನು ಓಡ್ ಬರ್ತೀನಿ ಅಂತ ಹೇಳ್ತಾರೆ ಡೈರೆಕ್ಟರ್. ಕ್ಯಾಮ್ರಾಮೇನ್ ಎತ್ಕೊಂಡು ಓಡ್ ಬರ್ತಾರೆ ಕ್ಯಾಮ್ರಾನ. ನಾನು ಸ್ಟಾಪ್ ಅಂತೀನಿ, ನೀವು ಅಲ್ಲಿ ನಿಲ್ಲಬೇಕು ಅಂತಾರೆ. ಅವ್ರು ಕೊಟ್ಟಿರೋ ಲೈಟ್ಗೆ ಒಂದು 5 ಹೆಜ್ಜೆಯಷ್ಟು ಲೈಟ್ ಕಾಣಿಸ್ತಾ ಇರುತ್ತೆ. ಅದಾದ್ಮೇಲೆ ಏನೂ ಕಾಣಲ್ಲ. ನಾನು ವೈಟ್ ಶರ್ಟ್ ಹಾಕ್ಕೊಂಡಿರ್ತೀನಿ, ನೀವು ಸಿನಿಮಾದಲ್ಲಿ ನೋಡ್ಬೋದು. ಓಡಿ ಅಂದರು. ಕ್ಯಾಮ್ರಾಮೆನ್ನು ಮಾನಿಟ್ರ್ ಮಾಡಿಸ್ತಾರೆ. ಹಿಂಗೊಬ್ರು ಓಡೋಗ್ತಾರೆ, ಹೀಗೆ ಓಡೋಗ್ತಾರೆ, ಹಿಂಗೆ ಓಡೋದ್ರೆ ಕ್ಯಾಮ್ರಾಮೆನ್ನು ಯಾರನ್ನ ಒಂದು 2-3 ಹಿಂಗೆ ಫಾಲೋ ಅಪ್ ಮಾಡ್ತಾರೆ. ಅವ್ರಿಗೇನಾಗೋಯ್ತು ಅಂದರೆ, ಟೇಕಲ್ಲಿ ನಂದು ಬಿಳಿ ಶರ್ಟ್ ಅಲ್ವಾ, ಬೇರೆ ಯಾರೂ ಸಿಕ್ಕಲಿಲ್ಲ. ಹಿಂಗೆ ಟರ್ನ್ ಮಾಡಿ ನೋಡೋಷ್ಟೊತ್ತಿಗೆ ಬಿಳಿ ಶರ್ಟ್ ನನ್ನನ್ನು ಹಿಡ್ಕೊಂಬಿಟ್ಟು ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹಿಂದ್ಗಡೆಯಿಂದ ಡೈರೆಕ್ಟ್ರು ಓಡಿ ಓಡಿ ಅಂತ ಇದ್ದಾರೆ. ನಾನು ಓಡಿ 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 ಒಂದು ಕಡೆ ಸ್ಟಾಪ್ ಅಂದ್ರೆ ನಿಲ್ಲಿಸ್ತೀನಿ. ಲಿಟ್ರಲಿ ಲೈಟ್ನ ಬೆಂಡ್ ಮಾಡಿ ನೋಡಿದ್ರೆ ಒಂದು ಇಷ್ಟಿಷ್ಟು ಮುಳ್ಳು, ಇಷ್ಟಿಷ್ಟು ಉದ್ದ ಸರಗಳಿಂಗೆ ಕಾಡಲ್ಲಿ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿದ್ದಿದ್ರೆ ನನ್ನ ಮಕ ಎಲ್ಲ ಸ್ಕ್ರಾಪ್ ಆಗ್ಬಿಡೋದು. ನನಗೆ ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ಭಯ ಆಗತ್ತೆ, ಏನಿವೆಲ್ಲ. ಆಮೇಲೆ ಒಂದು ಮರದ ಕೆಳಗಡೆ, ಆ ಸಿನಿಮಾದಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ, ನಾನು ಯೂರಿನ್ ಪಾಸ್ ಮಾಡ್ತಾ ಇರ್ತೀನಿ. ಡೈರೆಕ್ಟ್ರು, ಸರ್ ಇಲ್ಲಿದೆ ಫ್ರೇಮು, ನೀವು ಆ ಮರದ ಹತ್ರಕ್ಕೆ ಹೋಗಿ, ಇವ್ರು ಮಾತಾಡ್ತಾ ಇರ್ತಾರೆ 4-5 ಜನ, ನಿಮ್ಮ ಪಾಡಿಗೆ ನೀವು ಹೋಗಿ ಆ ಮರದ ಕೆಳಗಡೆ ಯೂರಿನ್ ಪಾಸ್ ಮಾಡಬೇಕು ಅನ್ನೋದು. ಸರ್ ಯೂರಿನ್ ಪಾಸ್ ಮಾಡೋಣ ಅಂತ ಹೋಗ್ತೀನಿ, ಕರೆಕ್ಟಾಗಿ ಮಾರ್ಕ್ ಹತ್ರ ಹೋಗಿ ನಿಂತ್ಕೊತೀನಿ. ಏನಕ್ಕೂ ಹಿಂಗೆ ನೋಡ್ತೀನಿ, ಮೇಲೆ ಹೆಬ್ಬಾವು ಇಷ್ಟುದ್ದ ಕೆಳಕ್ಕೆ ಬಂದಿದೆ, ಮೇಲ್ಗಡೆ ಸುತ್ಕೊಂಡಿದೆ, ಇಷ್ಟುದ್ದ ಕೆಳಗಡೆ ಬಂದಿದೆ, ನೋಡ್ತಾ ಇದೆ ಬೆಳಕಿಗೆ ನಮ್ಮನ್ನು. ಮೀಟ್ರ್ ಆಫೀಸರ್ ನನಗೆ. ಓಡ್ ಬಂದ್ಬಿಟ್ಟೆ ನಾನು.
ಅವರು ಸರ್ ಇನ್ನು ಓಡ್ ಬರಂಗಿಲ್ಲ ಸರ್, ನೀವು ಅಲ್ಲೇ ಇರಬೇಕು ಅಂತ. ಅಯ್ಯೋ ನೋಡ್ರೋ ಅಲ್ಲಿ, ಎಲ್ಲರೂ ಎದ್ದು ಬಿದ್ದು ದೌಡು ಸರ್ ಅಲ್ಲಿಂದ. ಇಷ್ಟು ದಪ್ಪ ಹಾವು ಅಂದರೆ ದಟ್ಟವಾದ ಕಾಡು, ತುಂಬ ಡೀಪ್ ಒಳಗಡೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಊಟ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ ನಾವೇ, ಅವ್ರವ್ರ ಊಟ ಅವ್ರವರು ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡೋಗಿ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸರ್. ಆವತ್ತಿಗೆ ಭಯ ಆಗ್ತಿತ್ತು, ಇವತ್ತು ನೋಡಿದ್ರೆ ಖುಷಿ ಆಗುತ್ತೆ. ಆಮೇಲೆ ಆ ಸಿನಿಮಾದಲ್ಲಿ ಇವರು 50 days ನೀವೆಲ್ಲೂ ಹೊರಗಡೆ ಕಾಣಿಸ್ಕೊಳ್ಳದೆ ಇದ್ರೆ ಒಳ್ಳೇದು ಸಿನಿಮಾಗೆ, ಸ್ವಲ್ಪ ಇದೆಲ್ಲ ಫೌಂಡ್ ಫುಟೇಜು, ರಿಯಲ್ ಫುಟೇಜು ಅಂತೆಲ್ಲ ಪೋರ್ಟ್ರೇಟ್ ಮಾಡಿದ್ದೀವಿ ಅಂತ ನಮಗೆ ಪ್ರೊಡಕ್ಷನ್ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಬರೋದು. ಆದರೂ ನಾನು ಕೇಳ್ತಿರ್ಲಿಲ್ಲ. ನನ್ನ ಸಿನಿಮಾ ನಾನು ಆ ಶಿಲ್ಲೆ ಹೊಡೆಯೋದು ಜನ ನೋಡಬೇಕಲ್ಲ ನಾನು. ಸೊ ಇದಕ್ಕೆ ಕದ್ದು ಮುಚ್ಚಿ ಎಲ್ಲ ಬರ್ತಿದ್ದೆ ನಾನು. ಬಟ್ ಈ ಸಿನಿಮಾದ ಹೊಸದಾಗಿ ಸಿನಿಮಾ ಮಾಡೋರಿಗೆ ನನ್ನದೊಂದು ಉತ್ಸಾಹದ ಮಾತು ಅಂತ ಹೇಳ್ತೀನಿ ನಾನು. ನೋಡಿ, ಸಿನಿಮಾ ಏನಾಗುತ್ತೆ ನಮಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಜೆನ್ಯೂನ್ ಆಗಿ ಮಾಡಿರ್ತೀವಿ. 6-5 ಸಿನಿಮಾನ ನಾವೇ ಕೂತ್ಕೊಂಡು ಗ್ರೂಪ್ ಡಿಸ್ಕಷನಲ್ಲಿ ಇದನ್ನು ಹೆಂಗೆ ನೋಡ್ತಾರೆ ಜನ, ಇದು ಏನಕ್ಕೆ ನೋಡಬೇಕು, ಇದನ್ನು ಮೋಸ್ಟ್ಲಿ ಮೊಬೈಲಲ್ಲಿ ನೋಡ್ಬಿಡ್ತಾರಾ, ಇದಕ್ಕೆ ಡಿಜಿಟಲ್ ಆಗುತ್ತಾ, ಇದಕ್ಕೆ ಸ್ಯಾಟಲೈಟ್ ಹೋಗುತ್ತಾ. ನಾವು ತೆಗೆದಿರೋದೇ ಇದರಲ್ಲಿ ಕೆನಾನ್ HD ಕ್ಯಾಮ್ರಾ, ಆವಾಗ ಇನ್ನೂ ಡಿಜಿಟಲ್ ಹೊಸದು. ಇದರಲ್ಲಿ ಹೆಂಗೆ ಕಾಣಬೋದು, ಸ್ಕ್ರೀನಲ್ಲಿ ಹೆಂಗೆ ಕಾಣ್ಬೋದು, ಈ 1000 ಪ್ರಶ್ನೆಗಳು. ಈ ಡೌಟಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ. ಸಿನಿಮಾನ ರಿಲೀಸ್ ಮಾಡಿದಾಗ 100 ಪೋಸ್ಟರ್ ಹಾಕೋದಕ್ಕೆ ದುಡ್ಡಿರಲ್ಲ, ನಾಟ್ ಇವನ್ 100 ಪೋಸ್ಟರ್ಸ್, ಬಜೆಟ್ ಇಲ್ಲ. ಸೊ ಹೆಂಗೋ ಇರೋದ್ರಲ್ಲೇ ಒಂದು 50-60 ಪೋಸ್ಟರ್ಸ್ನ ಎಲ್ಲಿ ಬೇಕೋ ಅಲ್ಲಿ ಮಾತ್ರ, ಬೆಂಗಳೂರಲ್ಲಿ ಮಾತ್ರ ಹಾಕಿ ಸಿಂಗಲ್ ಸ್ಕ್ರೀನ್ಸು ಮತ್ತು ಅವು ಇವು ಎಲ್ಲ ಸೇರಿ ರಿಲೀಸ್ ಆಗುತ್ತೆ. ರಿಲೀಸ್ ಆದರೆ ಅಭಿನಯ್ ಥಿಯೇಟ್ರ್ ಹಾಕಿದ್ದಾರೆ, ನಾವು ಕಾಣಿಸ್ಕೋಬಾರ್ದು, ಆದರೂ ಕುತೂಹಲ ಕಲೆಕ್ಷನ್ ನೋಡೋದಕ್ಕೆ ಈ ಡೈರೆಕ್ಟರ್ ಏನು ಮಾಡಿದ್ರು, ಕರ್ಕೊಂಡೋಗಿ ಆಪೋಸಿಟ್ ಒಂದು ಗೇಟ್ ಇದೆ, ಅಭಿನಯ್ ಆಪೋಸಿಟ್ ಥಿಯೇಟ್ರ್ ಗೇಟ್, ಅಲ್ಲಿ ನಾವು ಬಚ್ಚಿಟ್ಟು ನೋಡ್ತಾ ಇದ್ವಿ. ಎಲ್ಲಿ 10 ಜನ ಬರಲಿಲ್ಲ. ಒಂಥರ ಟೆನ್ಷನ್ ಶುರುವಾಯಿತು. ಅಂದ್ಕೊಂಡಂಗೆ ಆಗೋಯ್ತಲ್ಲಪ್ಪ, ಯಾರೂ ಇಲ್ಲವಲ್ಲ 10 ಜನ ಅಂತ. ಫಸ್ಟ್ ಶೋನಲ್ಲಿ 10-15 ಜನಕ್ಕೇ ಒಂದು ಶೋ ಹಾಕಿದ್ರು. ಬಟ್ ಆ 10-15 ಜನ ನೆಕ್ಸ್ಟ್ ಶೋಗೆ 150 ಜನ. ಸಾಯಂಕಾಲ, ಶುಕ್ರವಾರ ಸಾಯಂಕಾಲ 4:15 ಶೋಗೆ ಆಲ್ಮೋಸ್ಟ್ ನೈಟ್ ಶೋ ಹೌಸ್ಫುಲ್. ನೋಡಿ, ನಾವು ಶುಕ್ರವಾರ ಸಿನಿಮಾ ಮಾಡಿದ್ರೆ ಮೋಸ್ಟ್ಲಿ ಶನಿವಾರ ಏನಾದರೂ ಆಗುತ್ತೆ, ಭಾನುವಾರ ಏನಾದರೂ ಏನಾಗುತ್ತೆ ಅಂತ ಕಾಯ್ತಾ ಕುತೂಹಲದಿಂದ ಕೂತಿರ್ತೀವಲ್ಲ. ಬಟ್ ಈ ಸಿನಿಮಾಗೆ ನಮಗಾದ ಅನುಭವ ಈವ್ನಿಂಗ್ ಶೋನೇ ಪಿಕಪ್ ಆಗೋಯ್ತು. ಸಿನಿಮಾ ಚೆನ್ನಾಗಿದ್ದರೆ, ಸಿನಿಮಾ ವಿಶೇಷವಾಗಿದ್ದರೆ, ಸಿನಿಮಾದಲ್ಲಿರೋ ಕಂಟೆಂಟು ನಾವು ಇದನ್ನು ವೈರಲ್ ಮಾಡ್ಬೋದು ಅಂತ ಹೊರಗಡೆ ಬಂದಂಥ ಏನಾದರೂ ಮಾಡೋವಂಥ ಕಂಟೆಂಟ್ ಇದ್ದರೆ ಡೆಫಿನೆಟಾಗಿ ಸಿನಿಮಾ ಸಕ್ಸಸ್ ಆಗುತ್ತೆ. ದಯವಿಟ್ಟು ಚಿಕ್ಕ ಸಿನಿಮಾ, ಹೊಸ ಸಿನಿಮಾ, ದೊಡ್ಡ ಬಜೆಟ್ಟು, ಚಿಕ್ಕ ಬಜೆಟ್ಟು ಇವ್ಯಾವೂ ಇರಲ್ಲ. ಸಿನಿಮಾದಲ್ಲಿ ವಿಶೇಷತೆ ಇದೆಯಾ ಅಷ್ಟೇ. ಅದು ಯಾವ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ, 100% ಸಕ್ಸಸ್. ವಿಶೇಷತೆ ಇರಬೇಕು, ಅದನ್ನೇ ನಾವು ಯೋಚನೆ ಮಾಡಬೇಕು. ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ, 7th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಪ್ರತಿ ವರ್ಷ ನಾನು ಸ್ಕೂಲಲ್ಲಿ ಡ್ರಾಮಾ ಮಾಡ್ತಾಯಿದ್ದೆ. ಆ ಒಳಗಡೆ ಎಲ್ಲೋ ಒಂದು ಕಡೆ ಗೀಳು. 7th ಸ್ಟ್ಯಾಂಡರ್ಡಲ್ಲಿ ಚಿರಂಜೀವಿ ಸಿನಿಮಾಗಳು, ನಮ್ಮ ಆಂಧ್ರ ಬಾರ್ಡರ್, ಕರ್ನಾಟಕ ಬಟ್ ಆಂಧ್ರ ಬಾರ್ಡರ್ ಆಗಿರೋದ್ರಿಂದ ನಮ್ಮ ಬಾಗೇಪಲ್ಲಿಯಲ್ಲಿ ಹೆಚ್ಚಿಗೆ ತೆಲುಗು ಸಿನಿಮಾಗಳು ಥಿಯೇಟರ್ಸ್ ಬರ್ತಾಯಿತ್ತು. ಸೊ ಅದರ ಪರಿಚಯ ಸ್ವಲ್ಪ ಜಾಸ್ತಿ ಇತ್ತು. ಚಿರಂಜೀವಿ ಸಿನಿಮಾಗಳನ್ನ ಕಂಟಿನ್ಯೂಸ್ ನೋಡ್ತಾ ಇದ್ದೆ. ನೋಡಿದಾಗ ಅವ್ರನ್ನ ನೋಡಬೇಕು ಅನ್ನೋ ಆಸೆ ಶುರುವಾಯಿತು. ಸೊ 7th ಸ್ಟ್ಯಾಂಡರ್ಡಲ್ಲಿ ಹೈದ್ರಾಬಾದ್ ಹೈವೇಗೆ ಪಕ್ಕದಲ್ಲೇ ನಮ್ಮ ಊರು. ಸೊ ಯಾವುದೋ ಒಂದು ಲಾರಿ ಹತ್ಕೊಂಡು ಹೈದ್ರಾಬಾದ್ಗೆ ಹೋಗಿ ಫಸ್ಟು ಚಿರಂಜೀವಿ ಅವ್ರನ್ನ ಮೀಟ್ ಮಾಡಬೇಕು, ಏನೋ ಒಂದು ನೋಡಿ, ಆ ವಯಸ್ಸು 7th ಸ್ಟ್ಯಾಂಡರ್ಡಲ್ಲಿ ಒಂದು ಆಸೆ. ಸೊ ಮನೇಲಿ ಹೇಳಿದಿರೋ ಹೊರಟುಬಿಟ್ಟೆ ಸರ್. ಮನೆಯಲ್ಲಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳಿ ಫ್ರೆಂಡ್ ಮನೇಲಿ ಬ್ಯಾಗ್ ಇಟ್ಬಿಟ್ಟು ಸ್ಕೂಲ್ ಯೂನಿಫಾರ್ಮಲ್ಲೇ ರೈಟ್ ಒಂದು 2 ಕಿಲೋಮೀಟ್ರು ನಡ್ಕೊಂಡು ಹೈವೇಗೆ ಬಂದೆ. ಹೈವೇಗೆ ಬಂದು 2-3 ಲಾರಿಗೆ ಕೈ ಅಡ್ಡ ಹಾಕಿದೆ, ಸ್ಟಾಪ್ ಮಾಡಲಿಲ್ಲ. ಯಾಕಂದರೆ ಬಸ್ ಹತ್ತಿದ್ರೆ ಬಸ್ ಚಾರ್ಜ್ ಕೊಡಬೇಕು, ಅದಿಲ್ಲ. ಲಾರಿ ಅವ್ನಿಗೆ ಏನೋ ಒಂದು ಹೇಳ್ಕೊಂಡು, ಅದು ಸಿನಿಮ್ಯಾಟಿಕ್ ಸ್ಟೈಲೇ ಆವಾಗ, ಅಣ್ಣ ಹಿಂಗೆ ಹೋಗ್ಬೇಕಣ್ಣ ಅಂತ ಏನೋ ಹೇಳ್ಕೊಂಡ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಮೈಂಡ್ಸೆಟ್. ಒಂದು ಲಾರಿ ಹೆಂಗೆ ಅಂದರೆ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಒಂದು ಲಾರಿ ಬರ್ತಾ ಇದೆ, ಕೈ ಅಡ್ಡ ಇಟ್ಟಿದ್ದೀನಿ, ಸ್ಲೋ ಮಾಡ್ತಾವನೆ ಸರ್. ಆ ಲಾರಿ ಹಿಂದೆನೇ ಒಂದು ಪೊಲೀಸ್ ಜೀಪ್ ಬರ್ತಾ ಇದೆ. ಆ ಲಾರಿನ ಓವರ್ಟೇಕ್ ಮಾಡ್ಕೊಂಬಂದು ಪೊಲೀಸ್ ಜೀಪ್ ನೋಡಿದ್ರೆ, ಆ ಪೊಲೀಸ್ ಜೀಪಲ್ಲಿ ನಮ್ಮ ಅಣ್ಣ ಒಬ್ಬ PC ಕರ್ಕೊಂಡು ಜೊತೆಗೆ ಬಂದಿದ್ದಾನೆ. ಬರ್ತಿದ್ದಲ್ಲಿ ಅವ್ರೇನು ನನ್ನ ಬೈಲಿಲ್ಲ. ಏಯ್ ಯಾಕಪ್ಪ ಇಲ್ಲಿದೆಯಾ, ಹತ್ತು ಅಂದರು. ನಮ್ಮ ಅಣ್ಣನ ನೋಡೋ ಅಷ್ಟೊತ್ತಿಗೆ ನನಗೆ
ಕೈಕಾಲು ನಡಕ ಶುರುವಾಗೋಯ್ತು, ಸಿಕ್ಕಾಕ್ಕೊಂಬಿಟ್ಟೆ ಅಂತ. ಹತ್ತೋ ಕಾರು ಅಂದರು, ಜೀಪ್ ಹತ್ತೋ ಅಂದರು. ನಮ್ಮಣ್ಣ ಹತ್ತಿಸ್ಕೊಂಡ. ಅಲ್ಲೆಲ್ಲ ಸೈಲೆಂಟಾಗಿದ್ದರು ಸರ್. ಆಮೇಲೆ ಹೋದ್ವಿ. ಅವನು ಪಿ ಸಿ ಹೇಳಿದ್ರು, ಕಾನ್ಸ್ಟೇಬಲ್, ಹಂಗೆಲ್ಲ ಮಾಡಬಾರ್ದಪ್ಪ, ಮನೇಲಿ ಹೇಳಿದಿರೋ ಹೋಗ್ಬಿಟ್ರೆ ಯಾರಾದರೂ ನಿಮ್ಮ ಕಣ್ಣು ಕಿಡ್ನಿಗಳು ಕಿತ್ಕೊಂಡ್ಬಿಡ್ತಾರಷ್ಟೇ, ಹಂಗೆಲ್ಲ ಮಾಡಬಾರ್ದು, ನಿಮ್ಮ ಹುಡುಗರು ಗೊತ್ತಾಗಲ್ಲ ನಿಮಗೆ ಅಂತ ಅವ್ರಿಗೇನೇನೋ ಅವರು ವಿಧಾನದಲ್ಲಿ ಹೇಳಿ ಬಿಟ್ಬಿಟ್ರು. ಇದಿಷ್ಟೇ ಅಂದ್ಕೊಂಡೆ, ಇನ್ಯಾರು ನಾನೇನು ಅನ್ನಲ್ಲ, ಸದ್ಯ ಸಿಗಾಕ್ಕೊಂಡಿದ್ದೀನಿ, ಇರಲಿ, ಯಾವಾಗಾದರೂ ಮತ್ತೆ ಪ್ಲ್ಯಾನ್ ಮಾಡೋಣ, ಇದು ಥರ. ಮನೆಗೆ ಹೋದೆ ಸರ್. ಇನ್ನೂ ಒಳಗೆ ಹೋಗ್ತಾ ಇದ್ದಲ್ಲ ನಮ್ಮ ಅಪ್ಪ ಒಂದು ಬಿಟ್ಟರು ನೋಡಿ, ಅಷ್ಟೇ, ಅಲ್ಲಿಂದ ಮೆಟ್ಲಿಂದ ಕೆಳಕ್ಕೆ ದಮ 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 ಹೊಳ್ಕೊಂಡು ಬಂದು ಬಿದ್ಬಿಟ್ಟೆ. ನಿಂಗೇನೋ ಕಮ್ಮಿ ಮಾಡಿದ್ದೀವಿ, ನಿನ್ನ ಸ್ಕೂಲಿಗೆ ಸೇರಿಸಿ ಒಳ್ಳೆ ಇದು ಮಾಡಿ ಎಲ್ಲ ಮಾಡಿದ್ರೆ ಊರು ಬಿಟ್ಟು ಹೋಗ್ತೀಯ, ನೀನು ಯಾರು ನೋಡ್ಬೇಕು ಹೇಳು, ನಾನು ಕರ್ಕೊಂಡು ಹೋಗ್ತೀನಿ. ನೀನು ಯಾವ 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 ಆ್ಯಕ್ಟರ್ ನೋಡಬೇಕು ಅಥವಾ ನಿನ್ನ ಆಸೆ ಏನು ಹೇಳು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಹೇಳಿದಿರೋ ಮನೆ ಬಿಟ್ಟು ಹೊರಡೋದು ಏನಿದು ಸರ್, ರಾಂಗ್ ಅಂತ. ಅದಾದಮೇಲೆ ಒಂದು 8 ತಿಂಗಳಿಗೆ ನಮ್ಮ ತಂದೆ ಒಂದು ಟ್ರಿಪ್ ಕರ್ಕೊಂಡು ಹೋದ್ರು. ನಮ್ಮನ್ನು ಕರ್ಕೊಂಡು ಹೋಗಿ ರಾಜ್ಕುಮಾರ್ ಅವ್ರನ್ನ ತೋರಿಸಿದ್ರು, ಆಮೇಲೆ ಒಂದಷ್ಟು ಸ್ಟುಡಿಯೋಗಳು ತೋರಿಸಿದ್ರು. ಸೊ ನಮ್ಮಲ್ಲಿ ಇದ್ದಿದ್ದ ಆಸೆಗಳಿಗೆ ಇಂಡೈರೆಕ್ಟಾಗಿ ಹೇಗೆ ಅವರೆಲ್ಲ ಪುಷ್ ಮಾಡಿದ್ದಾರೆ, ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ನಮ್ಮನ್ನು ಬೇರೆ ಥರ ಎಜುಕೇಟ್ ಹೆಂಗೆ ಮಾಡಿದ್ರು ಅಂತ. ಆವತ್ತಿನ ದಿನ ನಾನು ಹೊಟ್ಟೋಗಿದ್ದಿದ್ರೆ ಏನಾಗ್ತಿದ್ನೋ ಗೊತ್ತಿಲ್ಲ. ಅಲ್ಲೆಲ್ಲ ನಾನು ಸೈಕಲ್ ಶಾಪಲ್ಲಿ ಮೆಕ್ಯಾನಿಕ್ ಆಗೋಗ್ತಾ ಇದ್ದೆ. ಹೈದರಾಬಾದ್ವರೆಗೂ ಹೋಗ್ತಿದ್ನೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಅದಕ್ಕೆ ಈ ಸಮಯದಲ್ಲಿ ನಾವೇನೋ ಈ ಸ್ಟೇಜಲ್ಲಿ ಇದ್ದೀವಿ ಅಂದರೆ ತಂದೆ ತಾಯಿ ನಾನು ನಿಜವಾಗ್ಲೂ ನೆನೆಸ್ಕೊತೀವಿ. ಅವ್ರ ಸಪೋರ್ಟ್ ಫುಲ್ ಇದೆ. ಈಗ ನನ್ನ ವೈಫ್ ಸಪೋರ್ಟು ಅಷ್ಟೇ. ಅವಳು ಯಾವಾಗಲೂ ನೀವೇನೇ ಮಾಡಿ ಒಳ್ಳೇದು ಮಾಡಿ ಅಷ್ಟೆ, ಈ ವಿಷಸ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು.